ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ನಂದು ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ ನಾನು ಕೆ ಕೆ ಆರ್ ಹ್ಯಾಸ್ ಎನ್ ಎಡ್ಜ್, ಕೆ ಕೆ ಆರ್ ಮೈಟ್ ಬಿಕಮ್ ವಿಕ್ಟೋರಿಯಸ್ ಅಂತ ಹೇಳಿದ್ದೆ. ಕನ್ಸಿಡರಿಂಗ್ ಇವ್ರದ್ದು ಬ್ಯಾಟಿಂಗ್ ಇರ್ಬೋದು ಅಥವಾ ಇವ್ರದ್ದು ಆಮೇಲಿಂದ ಬೌಲಿಂಗ್ ಇರ್ಬೋದು, ಇವ್ರದ್ರಲ್ಲಿ ಟಾಪ್ ಟು ಬಿಟ್ಟರೆ ಬೇರೆ ಯಾರ್ದು ಏನಿರಲಿಲ್ಲ. ಜೊತೆಗೆ 6 ವರ್ಷದ ಹಿಸ್ಟ್ರಿನೂ ಹೇಳಿದ್ದೆ ನಾನು ನಿಮಗೆ. 6 ವರ್ಷದ ಹಿಸ್ಟ್ರಿನೂ ಕ್ವಾಲಿಫೈಯರ್ 1ಅಲ್ಲಿ ಯಾರು ಗೆದ್ದಿದ್ದಾರೋ ಅವರೇ ಫೈನಲ್ಸ್ ಕೂಡ ಗೆದ್ದಿರೋದು. 7ನೇ ವರ್ಷ ಕೂಡ ಅದೇ ರಿಪೀಟ್ ಆಯಿತು. ಜೊತೆಗೆ ಕ್ವಾಲಿಫೈಯರ್ 1 ಆಗಿರ್ಬೋದು ಅಥವಾ ಫೈನಲ್ಸ್ ಆಗಿರ್ಬೋದು ಅಂಥ ಮಜಾ ಬರಲೇ ಇಲ್ಲ. ಹೇಳಬೇಕು ಅಂತಂದರೆ ಎರಡೂ ಒಂಥರ ಒನ್ ಸೈಡ್ ಆಗೋಯ್ತು. ಕ್ವಾಲಿಫೈಯರ್ 1 ಇರ್ಬೋದು ಅಥವಾ ಫೈನಲ್ಸ್ ಕೂಡ ಅಂತ ಏನೂ ಮಜಾ ಬರಲ್ಲ. ಬಟ್ ಈ ಐ.ಪಿ.ಎಲ್.ಅಲ್ಲಿ ನಾವು ಮೆಲುಕು ಹಾಕ್ತಾ ಬಂದ್ವಿ ಅಂತಂದರೆ RCB ಅಥವಾ RCB ಫ್ಯಾನ್ ಆಗಿ ಹೇಳ್ತಿದ್ದೀನಿ ಅಂತಲ್ಲ, ಜಸ್ಟ್ ಆ್ಯಸ್ ಎ ವ್ಯೂವರ್ ಆಗಿ ಹೇಳ್ತಿರ್ಬೇಕು ಅಂತಂದರೆ ಈ IPL ಕಳೆಗಟ್ಟಿದ್ದು ಅಥವಾ ಈ IPLಗೆ ಒಂದು ಹುರುಪು ಬಂದಿದ್ದು ಅಂತಂದರೆ RCB 6 ಗೆದ್ದು ಪ್ಲೇ ಆಫ್ಸಿಗೆ ಬಂದು, ಅದು ಲಾಸ್ಟ್ ಮ್ಯಾಚಲ್ಲಿ 18 ರನ್ ಮಾರ್ಜಿನಿಂದ ಗೆಲ್ಲಬೇಕಾಗಿರುತ್ತೆ. ಅದು ಯಾರ ಮೇಲೆ? CSK ಮೇಲೆ ಗೆದ್ದು ಬರಬೇಕು ಅಂತಿರುತ್ತೆ. ಆ ಮಾರ್ಜಿನಿಂದ ಗೆದ್ದು ಬಂದಿದ್ದೆ ಈ IPLಗೆ ಒಂಥರ ಮೆರುಗು ಬಂದಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಪ್ಪ, ಹಿಂಗೇನೋ ಅಂದ್ಕೊಂಡಿದ್ವಿ, ಏನೋ ಆಗೋಯ್ತು. ಕ್ವಾಲಿಫೈಯರ್ 1 ರಿಪೀಟ್ ಅನ್ನೋ ಥರ ಅನಿಸ್ಬಿಡ್ತು. ಇನ್ಫ್ಯಾಕ್ಟ್ ಕ್ವಾಲಿಫೈಯರ್ 1ಗಿಂತ ತೀರಾ ಮೋಸವಾಗಿತ್ತು ಈ ಮ್ಯಾಚು. ಹೇಳಬೇಕು ಅಂತಂದರೆ ಕ್ವಾಲಿಫೈಯರ್ 1ಅಲ್ಲಾದರೂ 159 ಹೊಡಿತಾರೆ. ಫೈನಲ್ ಅಂತಲೇ ಅನಿಸ್ಲಿಲ್ಲ. 113 ಕಾಲ್ಔಟ್ ಆಗ್ತಾರೆ, 114 ಟಾರ್ಗೆಟ್ ಇರುತ್ತೆ. ಅದು ಏನು ಅಂತ ಆಡ್ತಾರೋ. ಫಸ್ಟ್ ಆಫ್ ಆಲ್ ಟಾಸ್ ಗೆದ್ದು ಮತ್ತೆ ಬ್ಯಾಟಿಂಗ್ಗೆ ತೊಗೊತಾರೆ. ಕ್ವಾಲಿಫೈಯರ್ 1ಅಲ್ಲಿ ಏನು ತಪ್ಪು ಮಾಡಿದ್ರು ಅದೇ ತಪ್ಪೇ ಮಾಡ್ತಾರೆ. ಕ್ವಾಲಿಫೈಯರ್ 1 ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಇಟ್ ವಾಸ್ ಎ ಬೋಲ್ಡ್ ಡಿಸಿಷನ್, ನಾಟ್ ಎ ಗುಡ್ ಡಿಸಿಷನ್ ಅಂತ. ಮತ್ತೆ ಅದೇ ತಪ್ಪು ಮಾಡ್ತಾರೆ, ಮತ್ತೆ ಅದೇ ರಿಸಲ್ಟ್ನ ಅನುಭವಿಸ್ತಾರೆ. KKR 3ನೇ ಬಾರಿಗೆ IPL ಟ್ರೋಫಿನ ಗೆಲ್ಲತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಟು KKR ಆ್ಯಂಡ್ ಟಫ್ ಲಕ್, ಹಾರ್ಡ್ ಲಕ್ ಟು SRH ಅಂತ ಹೇಳ್ಬೋದು. ಇವಾಗ ಇವ್ರದ್ದು ಬ್ಯಾಟಿಂಗ್ ಬರೋಣ. ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊತಾರೆ. ಫಸ್ಟ್ ಓವರಲ್ಲೇ ಮಿಚೆಲ್ ಸ್ಟಾರ್ಕ್ ಆ್ಯಸ್ ಐ ಸೆಡ್ ಬಿಫೋರ್, ಅವರು ಬಿಗ್ ಗೇಮ್ ಪ್ಲೇಯರ್ ಅಂತ ತುಂಬ ಸಲೀಸಾಗಿ ಹೇಳ್ಬಿಡ್ಬೋದು. ಟೂರ್ನಮೆಂಟ್ ಲೀಗ್ ಫೇಸೇ ಒಂದು ಲೆಕ್ಕ, ಪ್ಲೇ ಆಫ್ಸ್ ಬಂದಾಗೆ ಬೇರೆ ಲೆಕ್ಕ ಅವ್ರಿಗೆ. ಇವರೆಲ್ಲ ನಾಕ್ಔಟ್ ಸ್ಟೇಜಿಗೆ ಬಂದಾಗ ಇವರೆಲ್ಲ ಕಂಪ್ಲೀಟ್ಲಿ ಬೇರೆ ಥರನೇ ಟರ್ನ್ ಆಗಿಬಿಡ್ತಾರೆ. ಲೀಗ್ ಫೇಸಲ್ಲಿ ಎಷ್ಟು ಕೆಟ್ಟದಾಗಿ ಬೌಲಿಂಗ್ ಮಾಡಿದ್ರು, ಪ್ಲೇ ಆಫ್ಸಿಗೆ ಬಂದಾಗ ಅಷ್ಟೇ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ನೀವು ನೋಡ್ಬೋದು ಕ್ವಾಲಿಫೈಯರ್ 1ಅಲ್ಲಿ ಕೂಡ ಮಿಚೆಲ್ ಸ್ಟಾರ್ಕ್ಗೆ ಮ್ಯಾನ್ ಆಫ್ ದಿ ಮ್ಯಾಚು, ಫೈನಲ್ಸಲ್ಲಿ ಕೂಡ ಮಿಚೆಲ್ ಸ್ಟಾರ್ಕ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಇದಕ್ಕಿಂತ ಇನ್ನೇನು ಬೇಕು? 24.75 crores ಜಸ್ಟಿಫೈಡ್, 25 ಕೋಟಿ ಜಸ್ಟಿಫೈಡು. ಇನ್ನೇನು ಬೇಕು? ಎಲ್ಲಿ ಪೀಕಿಂಗ್ ಅಟ್ ದ ರೈಟ್ ಟೈಮ್ ಅಂತ ಹೇಳ್ತಾರಲ್ಲ, ಆ ಥರನೇ ಆದರೂ ಗೆಲ್ಸ್ಕೊಟ್ರು, ಕಪ್ನ ಕೊಟ್ಟರು ಕೈಗೆ. ಅಷ್ಟು ಚೆನ್ನಾಗಿ ಆಡಿದ್ರು ಮಿಚೆಲ್ ಸ್ಟಾರ್ಕು. ಫಸ್ಟ್ ಓವರ್ ಬರ್ತಾರೆ, ಸೆಕೆಂಡ್ ಬಾಲ್ಲೇ ಇವ್ರದ್ದು ಆ್ಯಕ್ಚುಲಾಗಿ ರನ್ಔಟ್ ಮಿಸ್ ಆಗುತ್ತೆ. ರೆಹಮಾನುಲ್ಲಾ ಗುರ್ಬಾಜ್ ಹಿಂದೆ ನಿಂತ್ಕೊಂಡಿದ್ರೆ ಅದು ಆ್ಯಕ್ಚುಲಾಗಿ ಈಸಿ ರನ್ಔಟ್ ಇತ್ತು. ಅವ್ರು ಸ್ವಲ್ಪ ಮುಂದೆ ನಿಂತಿರ್ತಾರೆ, ಆಮೇಲಿಂದ ರೀಚ್ ಮಾಡೋಕ್ಕಾಗಲ್ಲ ವಿಕೆಟ್ನ. ಅದಾದ್ಮೇಲಿಂದ ಥರ್ಡ್ ಬಾಲು ಹೆಂಗೆ ಬರುತ್ತೆ ಬಾಲ್ ಅಂತಂದರೆ ಮಿಡ್ಡಲ್ಲಿ ಬೀಳತ್ತೆ, ಅದು ಬಂದ್ಬಿಟ್ಟು ಆಫ್ ಸ್ಟಂಪಿಗೆ ಹೊಡೆಯುತ್ತೆ. ಇಟ್ ವಾಸ್ ಸಿಂಪ್ಲಿ ಅನ್ಪ್ಲೇಯಬಲ್. ಇಲ್ಲಿ ಅಭಿಷೇಕ್ ಶರ್ಮನ್ನ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ, ಯಾಕೆಂದರೆ ಅಷ್ಟು ಒಳ್ಳೆ ಬಾಲ್ ಬಿಟ್ಟಿದ್ದು ಮಿಚೆಲ್ ಸ್ಟಾರ್ಕ್ ಅವರು. ಇಟ್ ವಾಸ್ ಸಿಂಪ್ಲಿ ಅನ್ಪ್ಲೇಯಬಲ್. ಅಷ್ಟು ಒಳ್ಳೆ ಬಾಲ್ ಬಿಡ್ತಾರೆ ಅಭಿಷೇಕ್ ಶರ್ಮಾ, ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ಬೋಲ್ಡ್ ಆಗಿಬಿಡ್ತಾರೆ. ಅದಾದಮೇಲಿಂದ ನೆಕ್ಸ್ಟು ತ್ರಿಪಾಠಿ ಅವ್ರು ಬರ್ತಾರೆ. ತ್ರಿಪಾಠಿ ಆಮೇಲಿಂದ ಹೆಡ್ ಇರ್ತಾರೆ. ಹೆಡ್ ಅವರು ನೆಕ್ಸ್ಟು ವೈಭವ್ ಅವರವರ ಬರ್ತಾರೆ. ವೈಭವ್ ಅವರವರಿಗೆ ಡಕ್ಔಟ್ ಆಗ್ತಾರೆ ಹೆಡ್ಡು. ಇವ್ರದ್ದು ಓಪನರ್ಸ್ ಔಟ್ ಆಗೋದ್ರು ಅಂತಂದರೆ 50% ಮ್ಯಾಚ್ ಮುಗೀತು ಅಂತ ನಾನು ಹಿಂದಿನ ವಿಡಿಯೋನಲ್ಲೂ ಹೇಳಿದ್ದೆ. ಹಾಗೆ ಹೆಡ್ ಅವರು ಡಕ್ಔಟ್ ಆಗ್ತಾರೆ. ಅಭಿಷೇಕ್ ಶರ್ಮಾ ಅವರಿಂದನೂ 2 ರನ್ ಬಂತಷ್ಟೇ. ಸೊ ಇಲ್ಲಿಗೆ ಇವ್ರದ್ದು 50% ಆಟ ಮುಗ್ದೋಯ್ತು. ಇನ್ನು ನೆಕ್ಸ್ಟ್ ಮಿಡಲ್ ಆರ್ಡರು, ಇಟ್ ವಾಸ್ ಆಲ್ವೇಸ್ ಅಂಡರ್ ಪ್ರೆಷರ್ ಥ್ರೂ ಔಟ್ ದ ಸೀಸನ್ ಕೂಡ. ತ್ರಿಪಾಠಿ ಅವ್ರು ಬರ್ತಾರೆ. ಅವರು ಲಾಸ್ಟ್ ಹಿಂದಿನ ಮ್ಯಾಚೆಲ್ಲ ಚೆನ್ನಾಗಿ ಆಡಿರ್ತಾರೆ. ಬಟ್ ಅವ್ರಿಗೆ ಒಂಥರ ಹೆಂಗೆ ಅಂತಂದರೆ ಟೂರ್ನಮೆಂಟ್ ಪೂರ್ತಿ ಅವ್ರನ್ನ ಟ್ರಸ್ಟ್ ಮಾಡಿ ಆಡ್ಸಿರಲ್ಲ ಎಲ್ಲ ಗೇಮನ್ನು. ಲಾಸ್ಟ್ ಒಂದು 2 ಮ್ಯಾಚ್ ಮಾತ್ರ ಆಡ್ಸಿರ್ತಾರೆ. ಅದೇ ಫಾರ್ಮಲ್ಲೇ ಬರ್ತಾರೆ ಪಾಪ, ಒಂದು 4 ಹೊಡಿತಾರೆ. ಅದಾದ್ಮೇಲಿಂದ ಮಿಚೆಲ್ ಸ್ಟಾರ್ಕ್ಗೆ ಇನ್ನೊಂದು ಬರುತ್ತೆ, ಅದು ಬೇರೆ ಥರನೇ ಶಾರ್ಟ್ ಹೋಗುತ್ತಾರೆ, ಅದು ಬೇರೆ ಥರನೇ ಕನೆಕ್ಟ್ ಆಗುತ್ತೆ. ಈ ರಮಣ್ದೀಪ್ ಸಿಂಗ್ ಅವ್ರು ಬಂದು ಒಳ್ಳೆ ಕ್ಯಾಚೇ ಹಿಡಿತಾರೆ. ಮಿಚೆಲ್ ಸ್ಟಾರ್ಕಿಗೆ ಅಲ್ಲಿ 2 ವಿಕೆಟ್ ಆಗುತ್ತೆ. ಅದಾದ್ಮೇಲಿಂದ ನೆಕ್ಸ್ಟು ಬರೋ ಏಡನ್ ಮಾರ್ಕ್ರಮ್ ಅವ್ರು ಬರ್ತಾರೆ. ಇವ್ರು ಮತ್ತೆ ನಿನ್ನೆ ಏಡನ್ ಮಾರ್ಕ್ರಮ್ನೇ ತೊಗೊತಾರೆ, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಅಂತ. ಅದು ಏನಕ್ಕೆ ಗ್ಲೇನ್ ಫಿಲಿಪ್ಸ್ನ ಅಷ್ಟು ಅಂಡರ್ ರೇಟ್ ಮಾಡಿಬಿಟ್ಟಿದ್ದಾರೆ, ಅದು ಯಾಕೆ ತೊಗೊಳ್ಳಲ್ಲ ಅರ್ಥ ಆಗಲ್ಲ ನನಗೆ. ಗ್ಲೇನ್ ಫಿಲಿಪ್ಸ್ನ ನೆನ್ನೆನೂ ಅವ್ರು ತೊಗೊಳ್ಳಿಲ್ಲ. ಏಡನ್ ಮಾರ್ಕ್ರಮ್ನವ್ರ ಜೊತೆ ಪರ್ಸಿಸ್ಟ್ ಮಾಡ್ತಾರೆ. ಅವರು 23 ಬಾಲ್ ಆಡ್ತಾರೆ, 20 ರನ್ ಹೊಡಿತಾರೆ, ಔಟ್ ಆಗ್ತಾರೆ ಅವರು. ಅದಾದ್ಮೇಲಿಂದ ಬರೋ ನೆಕ್ಸ್ಟ್ ಮಿಡಲ್ ಆರ್ಡರ್ ಏನು ಬರುತ್ತೆ, ಶಹಬಾಜ್ ಅಹಮದ್ ಅಥವಾ ಅಬ್ದುಲ್ ಸಮಾದ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತೊಗೊತಾರೆ. ಅವರಿಂದನೂ ಏನು ರನ್ಸ್ ಬರಲ್ಲ, ಅವರು ಔಟ್ ಆಗಿಬಿಡ್ತಾರೆ. ಅದಾದ್ಮೇಲಿಂದ ಹೆನ್ರಿಕ್ ಕ್ಲಾಸನ್
ಹೆನ್ರಿಕ್ ಕ್ಲಾಸನ್ ಅವರು ಸಿಕ್ಕಾಪಟ್ಟೆ ಒಳ್ಳೆ ಬಾಲ್ ಬಿಡ್ತಾರೆ, ತುಂಬ ಒಳ್ಳೆ ಸ್ಲೋಯರ್ ಬಾಲ್ ಬಿಡ್ತಾರೆ. ಹರ್ಷಿತ್ ರಾಣಾ ಅದಕ್ಕೆ ಹೊಡೆಯೋಕೆ ಹೋಗ್ಬಿಟ್ಟು ಪ್ಲೇ ಡೌನ್ ಆಗ್ತಾರೆ, ಬೋಲ್ಡ್ ಆಗ್ತಾರೆ. ಅಲ್ಲಿನೂ ಅವ್ರಿಗೇನೋ ಅಂತ ಇಂಪ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಹೆನ್ರಿಕ್ ಕ್ಲಾಸನ್ ಅವ್ರಿಗೆ. ಜಾಸ್ತಿ ರನ್ಸ್ ಏನು ಬರಲ್ಲ, ಇವ್ರದ್ದು ಹೈಯೆಸ್ಟ್ ರನ್ಸ್ ಬಂದಿದ್ದೇ ಪ್ಯಾಟ್ ಕಮಿನ್ಸ್ ಅವರಿಂದ, ಅದು ಏನೋ 23 ಏನೋ ಬರುತ್ತೆ, ಅದೇ ಇವ್ರದ್ದು ಹೈಯೆಸ್ಟು. ಸೊ ಅಲ್ಲಿಗೇ ಗೊತ್ತಾಗ್ಬಿಡುತ್ತೆ ಯಾಕೆ ಇವ್ರದ್ದು ಟೋಟಲ್ ಬರೀ 113 ಬಂತು ಅಂತ. ಯಾರಿಂದನೂ ಒಳ್ಳೆ ಸ್ಟ್ರೈಕ್ ರೇಟ್ ಕೂಡ ಬರಲ್ಲ. ಇನ್ಫ್ಯಾಕ್ಟ್ ಪ್ಯಾಟ್ ಕಮಿನ್ಸಿಂದನೇ ಇವ್ರದ್ದು ಒಂದು 125 ಸ್ಟ್ರೈಕ್ ರೇಟ್ ಬಂದಿದ್ದು ಕೂಡ. ಅದಕ್ಕಿಂತ ಬೇರೆ ಆಡಿರೋ ಪ್ಲೇಯರ್ಸ್ ಎಲ್ಲರದೂ 100, 68, 80 ಆ ಥರ ಸ್ಟ್ರೈಕ್ ರೇಟ್ ಇತ್ತು. ಹೈಯೆಸ್ಟ್ ಸ್ಕೋರೇ ಪ್ಯಾಟ್ ಕಮಿನ್ಸ್ ಅವ್ರದ್ದು. ಅದು ಬಿಟ್ಟರೆ ಏಡನ್ ಮಾರ್ಕ್ರಮ್ ಅವ್ರದ್ದು 23 ಬಾಲ್ಗೆ 20 ರನ್ ಏನೋ ಹೊಡಿತಾರೆ. 113ಕ್ಕೆ ಆಲ್ ಔಟು ಆಗಿಬಿಡ್ತಾರೆ ಇವರು. ಮಿಚೆಲ್ ಸ್ಟಾರ್ಕ್ ಅವ್ರು 3 ವಿಕೆಟ್ ತೆಗಿರ್ತಾರೆ. ಲೋಯರ್ ಆರ್ಡರ್ ಅವ್ರನ್ನೆಲ್ಲ ಆಂಡ್ರೆ ರಸಲ್ ಅವರು ಡೆಮಾಲಿಷ್ ಮಾಡಿಬಿಡ್ತಾರೆ. ವರುಣ್ ಚಕ್ರವರ್ತಿನೂ 1 ವಿಕೆಟ್ ತೆಗಿತಾರೆ. ಸುನಿಲ್ ನಾರಾಯಣ್ ಅವರು 1 ವಿಕೆಟ್ ತೆಗಿತಾರೆ. ಪ್ರತಿಯೊಬ್ಬ ಹರ್ಷಿತ್ ರಾಣಾನು ವಿಕೆಟ್ ತೆಗಿತಾರೆ. ವೈಭವ್ ಅವರನ್ನು ವಿಕೆಟ್ ತೆಗೆದಿರ್ತಾರೆ. ಪ್ರತಿಯೊಬ್ಬ ಬೌಲರ್ ಕೂಡ ವಿಕೆಟ್ ಕಾಲಮಲ್ಲಿ ಇರ್ತಾರೆ. ಅಷ್ಟು ಬೌಲರ್ಸನು ಇವರಲ್ಲಿ ಯಾರು ಏನು ಮೇಜರ್ ಕಾಂಟ್ರಿಬ್ಯೂಷನ್ಸ್ ಬರಲ್ಲ. 113 ಆಲ್ ಔಟ್ ಆಗ್ತಾರೆ. ಇದನ್ನ ಚೇಸ್ ಮಾಡ್ಬೇಕಾ, ಮೊದಲೇ ಅರ್ಧದಲ್ಲೇ ಮ್ಯಾಚ್ ಮುಗ್ದೋಯ್ತು, ಫೈನಲ್ಸ್ ಆಯಿತು ಅನ್ನೋ ಥರ ಅನಿಸ್ಬಿಡ್ತು. ಅದ್ರ ಜೊತೆಗೆ ಬರ್ತಾರೆ ಸುನಿಲ್ ನಾರಾಯಣ್ ಅವರು ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಅದಾದ್ಮೇಲಿಂದ ಇಮಿಡಿಯೇಟಾಗಿ ಔಟ್ ಆಗಿಬಿಡ್ತಾರೆ. 1 6 ಏನೋ ಹೊಡೆದ್ಬಿಟ್ಟು ಔಟ್ ಆಗಿಬಿಡ್ತಾರೆ. ಅದಾದ್ಮೇಲಿಂದ ಬಂದಿದ್ದು ವೆಂಕಟೇಶ್ ಅಯ್ಯರು 11 ಬಾಲ್ಗೆ 39 ಇರ್ತಾರೆ. ಅದಾದ್ಮೇಲಿಂದ ಅವ್ರೂ ಸ್ವಲ್ಪ ಇದೇನು ರನ್ ರೇಟ್ ಏನು ಮ್ಯಾಟ್ರ್ ಆಗಲ್ಲ, ಆರಾಮ್ ಸ್ವಲ್ಪ ಆಡೋಣ ಅಂತ ಅಂದ್ಬಿಟ್ಟು ಅದಾದ್ಮೇಲೆ 24 ಬಾಲ್ಗೆ 50 ರನ್ ಹೊಡಿತಾರೆ. ಅದನ್ನು 220 ಸ್ಟ್ರೈಕ್ ರೇಟಲ್ಲಿ ಇತ್ತು. ಅದ್ರ ಜೊತೆಗೆ ಇವ್ರದ್ದು ರೆಹಮಾನ್ ಗುರ್ಬಾಜ್ ಒಳ್ಳೆ ಸ್ಟ್ಯಾಂಡ್ ಕೊಡ್ತಾರೆ ಅವ್ರಿಗೆ. 32 ಬಾಲ್ 39 ರನ್ ಹೊಡೆದಿರ್ತಾರೆ. ಒಳ್ಳೆ ಆ್ಯಂಕರ್ ರೋಲ್ ಆಡ್ತಾರೆ. ಅವ್ರದ್ದು ಡಿಸ್ಮಿಸಲ್ ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಡಿಸ್ಮಿಸಲ್ಲು. ಅದು ಆ ಮೂಮೆಂಟಲ್ಲಿ ಇದು ಅಂಪೈರ್ ಅಂತೂ ಇದಕ್ಕೆ ಹೋಗ್ತಾರೆ ಅವರು, DRSಗೆ ಹೋಗ್ತಾರೆ. ಥರ್ಡ್ ಅಂಪೈರ್ ಬಂದ್ಬಿಟ್ಟು ನನಗೆ ಕನ್ಕ್ಲೂಸಿವ್ ಎವಿಡೆನ್ಸ್ ಸಿಗ್ತಾ ಇಲ್ಲ ಇದನ್ನು ಓವರ್ ಟರ್ನ್ ಮಾಡೋದಕ್ಕೆ, ಸೊ ಅಂಪೈರ್ ಔಟ್ ಕೊಟ್ಟಿರೋದ್ರಿಂದ ಔಟು ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಹಾಟ್ಸ್ಪಾಟ್ ಡೌನ್ ಇರುತ್ತೆ, ಅಲ್ಟ್ರೇಟ್ಸ್ ಡೌನ್ ಇರುತ್ತೆ. ಓಕೆ, ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ನೆನ್ನೆ ಮ್ಯಾಚು ಆಲ್ಮೋಸ್ಟ್ ಅವ್ರು ಗೆದ್ದುಬಿಟ್ಟಿದ್ರು, 95% ಗೆದ್ದುಬಿಟ್ಟಿದ್ರು. ಅದಕ್ಕೆ ಅದೇನೋ ಮ್ಯಾಟ್ರ್ ಆಗಲಿಲ್ಲ. ಅಕಸ್ಮಾತಾಗಿ ಇದು ಒಂದು ಕ್ರೂಷಿಯಲ್ ಮ್ಯಾಚ್ ಆಗಿತ್ತು ಅಥವಾ ಟೈಟ್ ಮ್ಯಾಚ್ ಆಗಿತ್ತು, ಒಂದು ಕ್ಲೋಸ್ ಫಿನಿಶ್ ಆಗ್ತಿತ್ತು ಅಂತಂದರೆ, ಅಕಸ್ಮಾತ್ ಆ ಥರ ಡಿಸಿಷನ್ ಆಗಿತ್ತು ಅಂತಂದರೆ ಎಷ್ಟು ಕಷ್ಟ ಆಗಿರೋದು ಯಾವುದೇ ಟೀಮ್ಗಾದ್ರೂ. ಸೊ ಈ ಥರ ಟೆಕ್ನಿಕಲಿಟಿ ಇಶ್ಯೂಸ್ನೆಲ್ಲ ಸ್ವಲ್ಪ ರೆಕ್ಟಿಫೈ ಮಾಡ್ಕೋಬೇಕು BCCI ಅವರು. ಯಾವುದೇ ಸ್ಟೇಡಿಯಂ ಆಗಲಿ ಎಲ್ಲೇ ಆಗಲಿ ಈ ಥರ ಸಣ್ಣ ಪುಟ್ಟ ಟೆಕ್ನಿಕಲಿಟಿ ಇಶ್ಯೂ ಬರುತ್ತೆ. ಬಟ್ ಕಾನ್ಸಿಕ್ವೆನ್ಸ್ ಆಫ್ ದ ಮ್ಯಾಚ್, ಸಿಚುಯೇಷನ್ ಆಫ್ ದ ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಿನ್ನೆ ಅಷ್ಟು ಇಂಪಾರ್ಟೆಂಟ್ ಇರಲಿಲ್ಲ, ಗೆದ್ದುಬಿಟ್ಟಿದ್ರು. ಇಟ್ ವಾಸ್ ಆಲ್ ಡನ್ ಆ್ಯಂಡ್ ಡಸ್ಟೆಡ್. ಸೊ ಹಂಗಾಗಿ ಅಷ್ಟು ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬಟ್ ಇನ್ ಕೇಸ್ ಇಫ್ ಇಟ್ ವಾಸ್ ಅದರ್ ವೇ ಅರೌಂಡ್, ಇಟ್ ವುಡ್ ಹ್ಯಾಡ್ ಬಿನ್ ರಿಯಲಿ ಟಫ್. ಸೊ ರೆಹಮಾನ್ ಗುರ್ಬಾಜ್ ಹತ್ರ ಕಾಂಟ್ರವರ್ಷಿಯಲ್ ಡಿಸಿಷನ್ ಆಗುತ್ತೆ, ಔಟ್ ಆಗ್ತಾರೆ. ಅವರು ಔಟ್ ಆಗಿ ಹೋಗ್ಬೇಕಾದ್ರೂ ಸಿಕ್ಕಾಪಟ್ಟೆ ಡಿಸಪಾಯಿಂಟೆಡ್ ಆಗಿ ಹೋಗ್ತಾರೆ. ಅದಾದ್ಮೇಲೆ ಶ್ರೇಯಸ್ ಅಯ್ಯರ್ ಬರ್ತಾರೆ. ವೆಂಕಟೇಶ್ ಅಯ್ಯರ್ ಅವರು ಶ್ರೇಯಸ್ ಅಯ್ಯರ್ಗಳು ಸೇರಿಕೊಂಡು ಮ್ಯಾಚ್ನ ಮುಗಿಸ್ಬಿಟ್ಟು KKRಗೆ 3ನೇ ಬಾರಿಗೆ ಕಪ್ನ ಗೆಲ್ಸ್ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ನಾವು ಒಂದು ಮೆನ್ಷನ್ ಮಾಡಲೇಬೇಕು. ಇಲ್ಲಿ ಗೌತಮ್ ಗಂಭೀರ್ ಅವರು 2012, 2014 ಕ್ಯಾಪ್ಟನ್ ಆಗಿರ್ತಾರೆ. ಅವಾಗ KKR ಅವರು 2 ಸತಿ ಗೆದ್ದಿರ್ತಾರೆ, 2012, 2014. ಮತ್ತೆ KKR ಗೆಲ್ಲಬೇಕು ಅಂತಂದರೆ ಮತ್ತೆ ಗೌತಮ್ ಗಂಭೀರ್ ಅವರೇ ಬರಬೇಕಾಗತ್ತೆ. ಯಾವ ರೂಪದಲ್ಲಿ? ಪ್ಲೇಯರ್ ರೂಪದಲ್ಲ, ಕೋಚ್ ರೂಪದಲ್ಲಿ, ಮೆಂಟರ್ ರೂಪದಲ್ಲಿ ಬರ್ತಾರೆ. 3ನೇ ಕಪ್ ಗೆಲ್ಸ್ಕೊಟ್ಬಿಟ್ಟು KKRಗೆ ಹೋಗ್ತಾರೆ. ಇಷ್ಟು ಒಳ್ಳೆ ಒಂಥರ ರೆವಲ್ಯೂಷನ್ನು ಯಾವ ಟೀಮು ನೋಡಿರಲಿಲ್ಲ. ಈ ಥರ ಕೋಚ್ ಆಗಿದ ತಕ್ಷಣ ಮತ್ತೆ ಅವ್ರು ಬಂದಿದ ತಕ್ಷಣ ಅವ್ರಿಗೇನೆ ಕಪ್ ಸಿಕ್ಕಿರೋದು. 2012, 2014 ಮತ್ತು 2024 ಅವ್ರಿಗೆ ಬಂತು. ಕಂಗ್ರ್ಯಾಚುಲೇಷನ್ಸ್ ಟು KKR ಒನ್ಸ್ ಅಗೇನ್. ಇಲ್ಲಿ ಗೌತಮ್ ಗಂಭೀರ್ ಅವ್ರನ್ನ ನಾವು ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಮಾಡಲೇಬೇಕು. ಅವ್ರದ್ದು ಅಪ್ರೋಚ್ ಟುವರ್ಡ್ಸ್ ವಿನ್ನಿಂಗ್ ಇರ್ಬೋದು, ಅವ್ರದ್ದು ಪ್ಯಾಷನ್ ಟುವರ್ಡ್ಸ್ ವಿನ್ನಿಂಗ್ ಆರ್ ಹಿಸ್ ಅಬ್ಸೆಷನ್ ಟುವರ್ಡ್ಸ್ ವಿನ್ನಿಂಗ್ ಮೆಚ್ಚಲೇಬೇಕು. ಆ್ಯಂಡ್ ಎಷ್ಟು ಸತಿ ಹೇಳಿದ್ರು ಕಮ್ಮಿನೇ ಆಗುತ್ತೆ ಇವ್ರದ್ದು. ಅದಾದಮೇಲಿಂದ ನಾವಿಲ್ಲಿ ಶ್ರೇಯಸ್ ಅಯ್ಯರ್ ಕೂಡ ಕ್ರೆಡಿಟ್ಸ್ ಕೊಡಲೇಬೇಕು. ಕ್ಯಾಪ್ಟನ್ಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಬೇಕು. ಯಾರು ಇಲ್ಲಿ ಪಾಪ ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್ಸಿ ಅನ್ನೋದೇ ಮರ್ತುಬಿಟ್ಟಿದ್ದಾರೆ ಅನ್ಸುತ್ತೆ, ಯಾರು ಕ್ಯಾಪ್ಟನ್ ಅನ್ನೋದೇ ಮರ್ತುಬಿಟ್ಟಿದ್ದಾರೆ ಅನ್ಸುತ್ತೆ KKRಲ್ಲಿ, ಬಿಕಾಸ್ ಆಫ್ ಅದರ್ಸ್ ಪರ್ಫಾರ್ಮೆನ್ಸ್. ಇವ್ರದ್ದು ಅಷ್ಟೊಂದು ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಕ್ವಾಲಿಫೈಯರ್ 1ಅಲ್ಲಿ, ಆಮೇಲಿಂದ ಕ್ವಾಲಿಫೈಯರ್ 1ಅಲ್ಲೇ ಇವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು. ಆಮೇಲೆ ಇವ್ರು ಒಂದು ಫಾರ್ಮ್ ಕಂಡುಕೊಂಡಿದ್ದು ಅಂತಂದರೆ ನಿನ್ನೆ ಜೊತೆಗೆ ಏನು ಅಷ್ಟು ಮಾಡೋಕ್ಕೂ ಇರಲಿಲ್ಲ ಇವ್ರಿಗೆ. ಬರೋಸತಿಗೆ ವೆಂಕಟೇಶ್ ಅಯ್ಯರ್ ಅವರೆಲ್ಲ ಮ್ಯಾಚ್ ಮುಗಿಸ್ಬಿಟ್ಟಿದ್ರು. ಜೊತೆಗೆ ಇವ್ರದ್ದು ಟಾರ್ಗೆಟ್ ಕೂಡ ಏನು ಅಷ್ಟು ಇರಲಿಲ್ಲ, ಅದು 114 ಇತ್ತು. ಸೊ ಈಸಿ ಚೇಸ್ ಆಗಿಬಿಡ್ತು. ಒಂಥರ ಫೈನಲ್ ಅಂತಲೇ ಅನಿಸಲಿಲ್ಲ. ಏನೋ ಒಂಥರ ಮಜಾ ಅನ್ನೋದೇ ಬರಲಿಲ್ಲ ಹೇಳಬೇಕು ಅಂತಂದರೆ. ದಟ್ಸ್ ವಾಟ್. ಇಲ್ಲಿಗೆ ಎಂಡ್ ಆಯಿತು IPL. 2 ತಿಂಗಳ ಹಬ್ಬ ಮುಗೀತು. ಇವಾಗ ನೆಕ್ಸ್ಟು ಏನಪ್ಪ ಅಂತ ಅಂದ್ಕೊಂಡ್ರೆ ಏನು ಯೋಚನೆ ಇಲ್ಲ. ಜೂನ್ 5ನೇ ತಾರೀಕೆ ಮತ್ತೆ ಇಂಡಿಯಾದು ಮ್ಯಾಚ್ ಇದೆ ಐರ್ಲೆಂಡ್ ಮೇಲೆ. ಜೂನ್ 9 ಇಂಡಿಯಾ ವರ್ಸಸ್ ಪಾಕಿಸ್ತಾನ್, ಮಹಾಯುದ್ಧ ಅಂತಲೇ ಹೇಳ್ಬೋದು.
ಸೊ ICC T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆ ಮತ್ತೆ ಬರೋಣ. ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ಗೂ ವಿಡಿಯೋಸ್ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಡಿಯಾ ಮ್ಯಾಚಸ್ಗಂತೂ ಖಂಡಿತ ಬಂದೇ ಬರುತ್ತೆ. ಬೇರೆ ಮ್ಯಾಚಸ್ಗೂ ಆದಷ್ಟು ಟ್ರೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇವಾಗ ನಾನು 8 ಮೇಜರ್ ಟೀಮ್ಸ್ದು ಸ್ಕ್ವಾಡ್ ಅನೌನ್ಸ್ ಆಗಿದೆಯಲ್ಲ, ಅದ್ರ ವಿಡಿಯೋ ಮಾಡಬೇಕು ಅಂತಿದ್ದೀನಿ. ಎರಡೆರಡು ಟೀಮ್ನ ಒಂದೊಂದು ವಿಡಿಯೋದಲ್ಲಿ ತೊಗೊಂಡು ಅದ್ರದ್ದು ಬಗ್ಗೆ, ಆ ಟೀಮ್ಸ್ ಬಗ್ಗೆ, ಆ ಪ್ಲೇಯರ್ಸ್ ಬಗ್ಗೆ, ಸ್ಟ್ರೆಂತ್ಸು ವೀಕ್ನೆಸ್ಸು, ಯಾವ ಟೀಮ್ಗೆ ತುಂಬ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಯಾವ ಟೀಮಲ್ಲಿ ತುಂಬ ಒಳ್ಳೆ ಬೌಲರ್ಸ್ ಇದ್ದಾರೆ, ಯಾವ ಟೀಮಲ್ಲಿ ಬ್ಯಾಟರ್ಸು, ಯಾವ ಟೀಮಲ್ಲಿ ಒಳ್ಳೆ ಆಲ್ರೌಂಡರ್ಸು, ಎಲ್ಲನೂ ಡಿಸ್ಕಸ್ ಮಾಡ್ತಾ ಬರೋಣ. ಎರಡೆರಡು ಟೀಮ್ನ ಒಂದೊಂದು ವಿಡಿಯೋದಲ್ಲಿ ತೊಗೊತೀನಿ ನಾನು. ಅದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಬರೋಣ. ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸ್ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ನೀವೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಒಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ಆದಷ್ಟು ಹಿಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್ ಬಾಯ್.